State whether the following quadratic equation have two real roots. Justify your answer. Two distinct real roots. ಮೊದಲೇದಾಗಿ ಏನು ಮಾಡೋಕ್ಕೆ ನಾವು ಪ್ರಶ್ನೆ ಬರ್ಕೊಳ್ಳೋಣ. x minus root 2 the whole square minus 2 into x plus 1. ಜಸ್ಟಿಫೈ ಅಂತ ಹೇಳಿದಾಗ ಏನು ಮಾಡೋಕ್ಕೆ ನಾವು ಡಿ ವ್ಯಾಲ್ಯೂ ಕಂಡುಹಿಡಿದು ನೋಡಿಸ್ಬೇಕಾಗುತ್ತೆ ಅಲ್ವಾ. ಅಟ್ಲೀಸ್ಟ್ ನೆಗೆಟಿವ್ ಪಾಸಿಟಿವ್ ಅಂತ ಹೇಳಿ ನೋಡಿಸ್ಬೇಕು. ಇಲ್ಲಿ ನಾವು a ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸಿದ್ದೀವಿ, ಅದನ್ನು ನಾನು ಬರೆಯೋದಕ್ಕೆ ಹೋಗಲ್ಲ. ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಗುತ್ತಿದೆ ಹುಡುಗರ, ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು a ಇಂಟು ಬಿ ಪ್ಲಸ್ ರೂಟ್ 2 ಸ್ಕ್ವೇರ್, ಇಲ್ಲೂ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ತಾನೆ, 2x ಮೈನಸ್ 2 ಇಸ್ ಈಕ್ವಲ್ ಟು 0 ಅಲ್ವಾ. ಇಲ್ಲಿ ಏನಾಗ್ತದೆ, ರೂಟ್ 2 ಸ್ಕ್ವೇರು ರೂಟ್ 2 ಮತ್ತು ಸ್ಕ್ವೇರ್ ಕಟ್ ಆಗುತ್ತೆ, ಇದು ಪ್ಲಸ್ 2 ಆ್ಯಂಡ್ ಮೈನಸ್ 2 ಕಟ್ ಆಗ್ತಾ ಇದೆ ಅಲ್ವಾ. ಸೊ ಯು ಎಂಡ್ ಅಪ್ ವಿತ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ರೂಟ್ 2x ಮೈನಸ್ 2x ವಿಚ್ ಇನ್ ಟರ್ನ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಏನು ಕಾಮನ್ ಇದೆ, ಎಕ್ಸ್ ಕಾಮನ್ ಇದೆ. ಸೊ ವಿ ಹ್ಯಾವ್ ಮೈನಸ್ 1 ಇಂಟು, ಇಲ್ಲಿ ಮೈನಸ್ ವ್ಯಾಲ್ಯೂ ಕೂಡ ಹೊರಗಡೆ ತೆಕ್ಕೊತಾ ಇದ್ದೀನಿ, ಇಸ್ ಈಕ್ವಲ್ ಟು 0. ಈ ಥರ ಪಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಡಿ ವ್ಯಾಲ್ಯೂ ಕಂಡುಹಿಡಿಯೋದು ಸುಲಭ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ ಅಲ್ವಾ. ಇಲ್ಲಿ ಬಿ ಏನು ಹುಡುಗರ, ಪಿ ಇಸ್ ಈಕ್ವಲ್ ಟು 2 ರೂಟ್ 2 ಪ್ಲಸ್ 2. ಅಲ್ಲ ಕರೆಕ್ಟು. ಮತ್ತು ಎ ಏನು 1, ಸಿ ಇಲ್ಲಿ 0, ನಾನು ಕನ್ಫ್ಯೂಸ್ ಹಾಕ್ಕೊಂಡೆ, ಸಿ 0 ಇಲ್ಲಿ ಸರಿ ಇದೆ ನೋಡಿ ಅಲ್ವಾ. ಇಲ್ಲಿ ನಾನು ಎಕ್ಸ್ ಕಾಮನ್ ತೆಕ್ಕೊಂಡಿದ್ದೀನಿ, ಇದು ಕಾನ್ಸ್ಟೆಂಟ್ ಅಲ್ಲ, ತುಂಬ ಜನ ಇದು ಕಾನ್ಸ್ಟೆಂಟ್ ಅಂತ ತೊಗೊತಾರೆ. ದಿಸ್ ಇಸ್ ಎಕ್ಸ್, ಇಸ್ ಎಕ್ಸ್ ಅಲ್ವಾ. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬಂದು ಇದು ಪೂರ ಎಕ್ಸ್ಪ್ರೆಷನ್ನು, ಹಾಗಾಗಿ ಬಿ ವ್ಯಾಲ್ಯೂ ಅದು ಬಂತು ಸರಿ ತಾನೆ. ಸೊ ಡಿ ವಿಲ್ ಬಿ ಈಕ್ವಲ್ ಟು, ಮತ್ತೊಂದಿದೆ ಇಲ್ಲಿ ಮೈನಸ್ಸು ಇದೆ, ಅದು ಮಿಸ್ ಮಾಡಿಕೊಂಡೆ, -1 ಪೂರ ಎಲ್ಲ ಬರ್ಕೊಬೇಕು ಕೋಎಫಿಷಿಯಂಟ್ ಅಂತ ಹೇಳಿದಾಗ. -1 ಟೈಮ್ಸ್ ಆಫ್ 2 ರೂಟ್ 2 ಪ್ಲಸ್ 2 ದ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಆಫ್ ಎನಿ ನೆಗೆಟಿವ್ ನಂಬರ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, ಹಾಗಾಗಿ ದಿಸ್ ಇಸ್ ಗ್ರೇಟರ್ ದ್ಯಾನ್ 0. ಹೌದಾ, ಸರಿನಾ. ದೇರ್ಫೋರ್ ದ ರೂಟ್ಸ್ ಆರ್ ಏನು ಹೇಳ್ಬೋದು, ರಿಯಲ್ ಆ್ಯಂಡ್ ಈಕ್ವಲ್. ಆಯಿತಾ, ಮತ್ತೊಂದು ಸತಿ ಹೇಳ್ತೀನಿ ನೋಡಿ, ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು, ಯಾವುದೇ ರಿಯಲ್ ನಂಬರ್ ತೊಗೊಂಡಾಗ ಅದನ್ನು ಸ್ಕ್ವೇರ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಪಾಸಿಟಿವ್ ಉತ್ತರ ಬರುತ್ತೆ. ಡಿ ಪಾಸಿಟಿವ್ ಆಯಿತು ಅಂತ ಹೇಳಿದ್ರೆ ಏನೋ, ನಿಮ್ಮ ಟೇಬಲ್ ಪ್ರಕಾರ ಡಿ ಪಾಸಿಟಿವ್ ಅಂತ ಹೇಳಿದ್ರೆ ಇಟ್ ಈಸ್ ರಿಯಲ್ ಆ್ಯಂಡ್ ಅನ್ಈಕ್ವಲ್. ಸಾರಿ, ಈಕ್ವಲ್ ಅಲ್ಲ, ಅನ್ಈಕ್ವಲ್. ಸರಿನಾ. ಮತ್ತು ಮುಂದಿನ ಪ್ರಶ್ನೆ ಏನು, ಬಿ ಎಸ್ ರೂಟ್ 2x ಸ್ಕ್ವೇರ್ minus 3x by root 2 plus 1 by root 2 is equal to 0. ಇದರ ಡಿ ವ್ಯಾಲ್ಯೂ ಏನು ಬರುತ್ತೆ, -3 by root 2 the whole square minus 4 into root 2 into 1 by root 2 ಅಲ್ವಾ. ಬಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ. ರೂಟ್ ಟು ಕ್ಯಾನ್ಸಲ್ ಆಗುತ್ತೆ, ಇದು ಪಾಸಿಟಿವ್ 9/2 ಆಗುತ್ತೆ, ಇದು -4 ಸರಿನಾ. ಸೊ ಇಲ್ಲಿ ನಾವು a/b ಹೋಲ್ ಟು ದ ಪವರ್ ಆಫ್ n ಫಾರ್ಮುಲಾ ಉಪಯೋಗಿಸ್ತಾ ಇದ್ದೀವಿ. ಇಲ್ಲಿ ಯಾವುದೋ ಇಲ್ಲಿ ವಿಚ್ ಇಸ್ ನಥಿಂಗ್ ಬಟ್ a to the power of n by b to the power of n. ಸೊ -3 ಸ್ಕ್ವೇರ್ ಇಸ್ ಪಾಸಿಟಿವ್ 9, ರೂಟ್ 2 ಸ್ಕ್ವೇರ್ ಇಸ್ 2. ಇದೆಷ್ಟು ಬರ್ತಿದೋ, ದಿಸ್ ಇಸ್ ಅ ಪಾಸಿಟಿವ್ ಉತ್ತರ ಅಲ್ವಾ. ಸೊ ದಿಸ್ ಇಸ್ 4.5 -4 ಇಸ್ ಪಾಸಿಟಿವ್. ಇದರಿಂದ ಏನು ಹೇಳ್ಬೋದು, ದಿಸ್ ಇಂಪ್ಲೈಸ್ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಅನ್ಈಕ್ವಲ್. ಸರಿನಾ, ನೋಡ್ಕೊಳ್ಳಿ. ಎಲ್ಲ ಪ್ರಶ್ನೆಯಲ್ಲಿ ನಾನು ರೂಟ್ಸ್ ತೊಗೊಂಡಿದ್ದೀನಿ, ಏನಕ್ಕೆ ಅಂತ ಹೇಳಿದ್ರೆ ನೀವು ಇಂಥದ್ರಲ್ಲೇ ತಪ್ಪು ಮಾಡೋದು.
ಮತ್ತು ಈ ಥರ ಎಕ್ಸ್ಪೋನೆನ್ಷಿಯಲ್ ಫಾರ್ಮುಲಾಸ್ ಕೂಡ ನೀವು ಜ್ಞಾಪಕ ಇಟ್ಕೊಂಡು ಇಲ್ಲ ಕ್ಲೀನಾಗಿ ಕಲಿಬೇಕು ಇವನ್ನೆಲ್ಲ.